Hello everyone, welcome to my YouTube channel Vlog Life Kannada. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾವ ರೀತಿ ನಾನು ಸಾಂಬಾರು ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 1.5 kg ಕೋಳಿ ತೊಗೊಂಡಿದ್ದೀನಿ. ಸೊ ನೀಟಾಗೆ ಒಂದು 3-4 ಟೈಮು ನೀಟಾಗೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಈಗ ನಾನು ಸ್ವಲ್ಪ ಈರುಳ್ಳಿ, ಹಾಗೆ 2 ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಚಕ್ಕೆ, ಲವಂಗ, ಹಾಗೆ 2 ಟೊಮೊಟೊ, ಹಾಗೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸೊ ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಇಷ್ಟು ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಕಾಯಿನ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಯಾಕಂದರೆ ಕಾಯಿ ಗ್ರೈಂಡ್ ಆಗಲಿಲ್ಲ ಅಂತಂದರೆ ಸಾಂಬಾರು ಚೆನ್ನಾಗಾಗಲ್ಲ. ಸೊ ನಾಳಿ ಸಾಂಬಾರು ಆಗಿರೋದ್ರಿಂದ ಆದಷ್ಟು ನಾವು ಜಾಸ್ತಿ ಕಾಯಿನ ಯೂಸ್ ಮಾಡಬಾರ್ದು, ಒಂದು ಸ್ವಲ್ಪ ಯೂಸ್ ಮಾಡಬೇಕು. ನಾನಿಲ್ಲಿ 1 kg ಆಗೋಷ್ಟು ಅಷ್ಟೇ ಯೂಸ್ ಮಾಡ್ತಿರೋದು ಕಾಯಿನ. ಇದರಲ್ಲಿ ಒಂದು 3/4 ಭಾಗ ಹಾಕ್ತೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಈಗ. ಸೊ ನೋಡಿ, ಈಗ ಕಾಯಿ ಗ್ರೈಂಡ್ ಆಯಿತು, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ತರಕಾರಿ ರುಬ್ಕೋಬೇಡಿ, ತುಂಬ ನೈಸಾಗಿ ರುಬ್ಕೊಳ್ಳಿ. ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿ ನೈಸಾಗಿ ಬರುತ್ತೆ. ಸೊ ತರಕಾರಿಯಾಗಿ ರುಬ್ಕೊಂಡ್ರೆ ದಪ್ಪ ಥರ ಆಗಿಬಿಡುತ್ತೆ ಸಾಂಬಾರು. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಚಿಕನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಾವು ಜಾಸ್ತಿ ಎಣ್ಣೆ ಹಾಕ್ಕೋಬಾರ್ದು. ಹಾಗೆ ಇಲ್ಲಿ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಆಮೇಲೆ ನಾವು ಏನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸೊ ಅದನ್ನೆಲ್ಲ ಹಾಕಬೇಕು. ಹಾಗೆ ಸ್ವಲ್ಪ ಕಡಲೆನೂ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಏನಂದರೆ ಕೊತ್ತಂಬರಿ, ಶುಂಠಿನ ನಾನು ಇಲ್ಲಿ ಫ್ರೈ ಮಾಡ್ಕೊತಿಲ್ಲ, ಯಾಕಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗೆ ನಾನು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ಜಾರ್ಗೆ ಹಾಕ್ಕೊತೀನಿ. ಸೊ ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಒಂದು 5 ಮಿನಿಟ್ಸ್ ಫ್ರೈ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಹಾಗೆ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಬೇಕು. ಸೊ ಹಾಕ್ಕೊಂಡು ನೀಟಾಗಿ ತಿಕ್ ಪೇಸ್ಟ್ನ ಮಾಡ್ಕೊಬೇಕು. ಸೊ ಫಸ್ಟು ತಿಕ್ ಪೇಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಮತ್ತು ಪುದೀನನ ನಾನು ಏನು ಫ್ರೈ ಮಾಡ್ಕೊಳ್ದೆ ಹಂಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಆನಂತರ ಸ್ವಲ್ಪ ಮೆಣಸಿನ ಪುಡಿ, ಹಾಗೆ 1-2 ಸ್ಪೂನು ಆಗಷ್ಟು ನಾವು ಧನಿಯಾ ಪುಡಿನ ಆ್ಯಡ್ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಫುಲ್ಲು ನೈಸಾಗೆ ಗ್ರೈಂಡ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ದಪ್ಪ ಥರ ಯಾರು ಕೂಡ ಎಂದು. ಸೊ ಈಗ ನಾನು ಕುಕ್ಕರ್ಗೆ ಕೋಳಿನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಮಸಾಲೆ ಹಾಕೋಣ. ಮಸಾಲೆನ ರೆಡಿ ಮಾಡ್ಕೊಬಾರ್ದು. ನಂತರ ಇದಕ್ಕೆ ನಾನು ಕುಕ್ಕರ್ಗೆ ಏನು ಮಾಡಿದ್ದೆ, ಕೋಳಿ ಹಾಕಿ ಚೆನ್ನಾಗೆಲ್ಲ ನೀರೆಲ್ಲ ಹಿಂಗೋ ರೀತಿ ಮಾಡ್ಕೊಂಡಿದ್ದೆ. ಸೊ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಗೆ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸೋಕ್ಕೆ ಬಿಡಬೇಕು. ಸೊ ಕುದಿ ಬಂದಾದಮೇಲೆ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಅದು ಕೂಗಿಸ್ಬೇಕು. ಸೊ ನೋಡಿ, ಕೂಗಿಸಿದಾದ್ಮೇಲೆ ತುಂಬ ಚೆನ್ನಾಗಾಗಿದೆ. ಇಡ್ಲಿ, ಹಾಗೆ ದೋಸೆ, ಚಪಾತಿ, ಹಾಗೆ ರೊಟ್ಟಿ ಜೊತೆ ಇದು ಕೋಳಿ ಸಾಂಬಾರು ತುಂಬ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವತ್ತು ನಾನು ಅದೇ ರೀತಿ ರೊಟ್ಟಿ ಮಾಡಿಕೊಂಡಿದ್ದೆ. ಸೊ ರೊಟ್ಟಿಗೆ ಈ ಒಂದು ಕೋಳಿ ಸಾಂಬಾರನ್ನ ಆ್ಯಡ್ ಮಾಡಿಕೊಂಡು ತಿಂತೀನಿ. ಸೊ ರುಚಿಯಂತೂ ಚೆನ್ನಾಗಿರುತ್ತೆ. ಸೊ ಕೋಳಿ ಸಾರು ಹಾಗೆ ರೊಟ್ಟಿ ರೆಡಿಯಾಗಿದೆ. ನೋಡೋಣ ಹೇಗಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆಯಾ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.